ಗಮನಿಸೋದಾದ್ರೆ ಇವರಿಬ್ಬರ ಸೆಂಟರ್ನಲ್ಲಿ ಏನೋ ಒಂದು ಸರಿ ಇಲ್ಲ ಎನ್ನುವ ರೀತಿಯಲ್ಲಿ ಕೆಲವೊಂದು ವಾತಾವರಣಗಳು ಸೃಷ್ಟಿಯಾಗಿದ್ದಂತೂ ನಿಜ. ಏನು ಪರಸ್ಪರ ಒಪ್ಪಿಗೆಯ ಮೇರೆಗೆ ಪ್ರೀತಿಸಿ ಮದುವೆ ಆಗಿದ್ರು, ಅದೇ ತರಹ ಪರಸ್ಪರ ಒಪ್ಪಿಗೆಯ ಮೇರೆಗೆ ಕೋರ್ಟ್ಗೆ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದನ್ನ ಗಮನಿಸಿದಂತಹ ಅದೆಷ್ಟೋ ಜನ ಸಿನಿ ರಸಿಕರು, ಅವರ ಅಭಿಮಾನಿಗಳು ಚಂದನ್ ಶೆಟ್ಟಿ ಅವರ ತಾಯಿಯನ್ನ ಕ್ವಶ್ಚನ್ ಮಾಡುವ ರೀತಿಯಲ್ಲಿ ಕಮೆಂಟ್ ಮಾಡಿದ್ದು ಸಹ ಇದೆ. ಈ ತರಹದ ಸಾಕಷ್ಟು ನೆಗೆಟಿವ್ ಕಮೆಂಟ್ಗಳು ನಿವೇದಿತಾ ಗೌಡ ಅವರ ರೀಲ್ಸ್ಗಳಿಗೆ ಇತ್ತೀಚೆಗೆ ಬರ್ತಾ ಇದೆ. ಏನಾಗ್ಬೋದು ಇವರಿಬ್ಬರ ನಡುವೆ ಡಿವೋರ್ಸ್ ಆಗೋದಕ್ಕೆ ಏನು ಕಾರಣಗಳಿರ್ಬೋದು? ಡಿವೋರ್ಸ್ ನಿಜವಾಗ್ಲೂ ಇವರಿಬ್ರು ಡಿವೋರ್ಸ್ ತಗೋತಾರ? ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಇದೀಗ ಬಂದಂತಹ ಒಂದು ಬ್ರೇಕಿಂಗ್ ಸುದ್ದಿ ಏನಪ್ಪಾ ಅಂತಂದ್ರೆ, ಕರ್ನಾಟಕದ ಒಂದು ಸ್ಟಾರ್ ಜೋಡಿ ವಿಚ್ಛೇದನವನ್ನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದು ಯಾರಪ್ಪ ಅಂತ ಹೇಳಿದ್ರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ. ಬಿಗ್ ಬಾಸ್ ಕನ್ನಡ ಸೀಸನ್ 5 ನ ವಿನ್ನರ್ ಆಗಿದ್ದಂತಹ ಚಂದನ್ ಶೆಟ್ಟಿ ಅದೇ ಸೀಸನ್ನಲ್ಲಿ ಕಂಟೆಸ್ಟೆಂಟ್ ಆಗಿ ಭಾಗವಹಿಸಿದ್ದಂತಹ ನಿವೇದಿತಾ ಗೌಡ ಅವರ ಜೊತೆಗೆ ಲವ್ ರಿಲೇಷನ್ಶಿಪ್ನಲ್ಲಿ ಇದ್ದು ಬಿಗ್ ಬಾಸ್ನಿಂದ ಹೊರಗಡೆ ಬಂದು ಕೆಲವು ದಿನಗಳ ನಂತರ ಒಬ್ಬರು ಅರ್ಥ ಮಾಡಿಕೊಂಡು ಇಬ್ಬರು ಎರಡೂ ಮನೆಯ ಪರಸ್ಪರ ಒಪ್ಪಿಗೆಯ ಮೇರೆಗೆ ಮದುವೆಯನ್ನು ಸಹ ಆಗಿದ್ರು. ಈ ಜೋಡಿ ಮದುವೆ ಆದ ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಟಿ ವಿ ಚಾನಲ್ಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದಂತಹ ಜೋಡಿ. ಇವರಿಬ್ಬರ ಮಾತು, ಇವರಿಬ್ಬರ ಹಾಡುಗಳು, ಇವರಿಬ್ಬರು ಮಾಡುವಂತಹ ಕ್ವಾಟ್ಲೆಗಳು ಎಲ್ಲವೂ ಕೂಡ ಜನರಿಗೆ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಅಷ್ಟರ ಮಟ್ಟಕ್ಕೆ ಕರ್ನಾಟಕದ ಸೀರಿಯಲ್ ಅಂದರೆ ಕಿರುತೆರೆಯ ಪ್ರೇಕ್ಷಕರ ಮನವನ್ನ ಗೆದ್ದಿತ್ತು ಈ ಜೋಡಿ. ಇದೀಗ ಅದೇನಾಯ್ತು ಅಂತ ಗೊತ್ತಿಲ್ಲ. ಇಬ್ಬರು ಕೂಡ ಪರಸ್ಪರ ಒಪ್ಪಿಗೆಯ ಮೇರೆಗೆ ಪ್ರೀತಿಸಿ ಮದುವೆ ಆಗಿದ್ರು, ಅದೇ ತರಹ ಪರಸ್ಪರ ಒಪ್ಪಿಗೆಯ ಮೇರೆಗೆ ಕೋರ್ಟ್ಗೆ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇತ್ತೀಚೆಗೆ ನಾವು ಗಮನಿಸೋದಾದ್ರೆ ಇವರಿಬ್ಬರ ಸೆಂಟರ್ನಲ್ಲಿ ಏನೋ ಒಂದು ಸರಿ ಇಲ್ಲ ಎನ್ನುವ ರೀತಿಯಲ್ಲಿ ಕೆಲವೊಂದು ವಾತಾವರಣಗಳು ಸೃಷ್ಟಿಯಾಗಿದ್ದಂತೂ ನಿಜ. ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಎಸ್ಪೆಷಲಿ ಇನ್ಸ್ಟಾಗ್ರಾಮ್ನಲ್ಲಿ ನಿವೇದಿತಾ ಗೌಡ ಅವರ ರೀಲ್ಸ್ಗಳಿಗೆ ತುಂಬ ನೆಗೆಟಿವ್ ಕಮೆಂಟ್ಗಳು ಇತ್ತೀಚೆಗೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇತ್ತು. ಆದರೂ ಕೂಡ ಈ ಜೋಡಿ ಆ ನೆಗೆಟಿವ್ ಕಮೆಂಟ್ಗಳ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ಇವತ್ತಿಗೂ ಕೂಡ ಆ ಎಲ್ಲ ಪೋಸ್ಟ್ಗಳಿಗೂ ಕೂಡ ನಾವು ಹೋಗಿ ನೋಡಿದಾಗ ಆ ನೆಗೆಟಿವ್ ಕಮೆಂಟ್ಸ್ ಡಿಲೀಟ್ ಕೂಡ ಆಗಿಲ್ಲ. ಇದನ್ನ ಗಮನಿಸಿದಂತಹ ಅದೆಷ್ಟೋ ಜನ ಸಿನಿ ರಸಿಕರು, ಅವರ ಅಭಿಮಾನಿಗಳು ಚಂದನ್ ಶೆಟ್ಟಿ ಅವರ ತಾಯಿಯನ್ನ ಕ್ವಶ್ಚನ್ ಮಾಡುವ ರೀತಿಯಲ್ಲಿ ಕಮೆಂಟ್ ಮಾಡಿದ್ದು ಸಹ ಇದೆ. ಏನು ಕಮೆಂಟ್ ಅಂತಂದರೆ, ಏನಿದು ಈ ತರಹದ ವಿಡಿಯೋಗಳನ್ನು ಮಾಡೋದಕ್ಕೆ ಬಿಡ್ತಾ ಇದ್ದೀರಾ? ಕೆಲವೊಂದು ಬಾರಿ ತಾಳಿಯನ್ನು ಕೂಡ ಹಾಕಿಲ್ಲ, ಬುದ್ಧಿಯನ್ನು ಹೇಳೋದಕ್ಕೆ ಆಗೋದಿಲ್ವಾ? ಈ ತರಹದ ಸಾಕಷ್ಟು ನೆಗೆಟಿವ್ ಕಮೆಂಟ್ಗಳು ನಿವೇದಿತಾ ಗೌಡ ಅವರ ರೀಲ್ಸ್ಗಳಿಗೆ ಇತ್ತೀಚೆಗೆ ಬರ್ತಾ ಇತ್ತು. ಆದರೂ ಕೂಡ ಅವರು ಅದನ್ನು ಡಿಲೀಟ್ ಮಾಡೋದಕ್ಕೆ ಹೋಗಿರಲಿಲ್ಲ. ಈ ಕಮೆಂಟ್ಗಳು ಬಂದರೂ ಕೂಡ ತಲೆ ಕೆಡಿಸಿಕೊಳ್ಳದ ಹಾಗೆ ಟಿ ವಿಯಲ್ಲಿ ಕಾಣಿಸ್ಕೊತಾ ಇದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಒಟ್ಟಿಗೆ ಕಾಣಿಸ್ಕೊತಾ ಇದ್ರು, ಯಾವುದಾದ್ರು ಫಂಕ್ಷನ್ಗಳಲ್ಲಿ ಇವೆಂಟ್ಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊತಾ ಇದ್ರು. ಎಲ್ಲವೂ ಚೆನ್ನಾಗೇ ಇದೆ ಎನ್ನುವ ನಿಟ್ಟಿನಲ್ಲಿ ಈ ಜೋಡಿ ಕಾಣಿಸ್ಕೊಳ್ತಾ ಇತ್ತು. ಆದರೆ ಇದೀಗ ಇದ್ದಕ್ಕಿದ್ದಂತೆ ಪರಸ್ಪರ ಒಪ್ಪಿಗೆಯ ಮೇರೆಗೆ ಡಿವೋರ್ಸ್ಗೆ ಅರ್ಜಿಯನ್ನ ಸಲ್ಲಿಸಿರೋದು ನಿಜವಾಗ್ಲೂ ಇವರ ಅಭಿಮಾನಿಗಳಿಗೆ, ಬಿಗ್ ಬಾಸ್ ವೀಕ್ಷಕರಿಗೆ, ಕಿರುತೆರೆ ವೀಕ್ಷಕರಿಗೆ ನಿಜವಾಗ್ಲೂ ಶಾಕಿಂಗ್ ಸುದ್ದಿ. ಗೊತ್ತಿಲ್ಲ ಇದು ಯಾವ ರೀತಿ ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ ಅಂತ. ಜಸ್ಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇವರಿಬ್ಬರಿಗೂ ಡಿವೋರ್ಸ್ ಆಗಿಲ್ಲ. ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ ನಂತರ ನ್ಯಾಯಾಧೀಶರು ಒಂದಷ್ಟು ಟೈಮನ್ನು ಇವರಿಗೆ ಕೊಡ್ತಾರೆ. ಅಂದರೆ ಒಂದು 6 monthsವರೆಗೂ ಟೈಮನ್ನು ಕೊಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಇಬ್ಬರಿಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ನಿಮ್ಮಿಬ್ಬರ ಮಧ್ಯೆ ಇರುವ ಸಮಸ್ಯೆ ಏನು ಅಂತ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ದೂರ ಇದ್ದು ಪ್ರಯತ್ನ ಪಡಿ ಅಥವಾ ಒಟ್ಟಿಗೆ ಇದ್ದು ಪ್ರಯತ್ನ ಪಡಿ. ಈ ಥರ ಸಾಕಷ್ಟು ಒಂದಷ್ಟು ಅಂಶಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡುವ ಮೂಲಕ ಒಂದು 5ರಿಂದ 6 ತಿಂಗಳುಗಳ ಕಾಲ ಟೈಮನ್ನು ಕೊಡೋದು ಕೂಡ ಉಂಟು. ಅದಾದ ನಂತರವೂ ಈ ಇಬ್ಬರು ಒಟ್ಟಿಗೆ ಇರೋದಕ್ಕೆ ಮನಸ್ಸನ್ನು ಮಾಡಲಿಲ್ಲ ಅಂತಂದರೆ ಕೋರ್ಟ್ ಡಿವೋರ್ಸನ್ನು ಕೊಡೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಏನಾಗ್ಬೋದು ಇವರಿಬ್ಬರ ನಡುವೆ ಡಿವೋರ್ಸ್ ಆಗೋದಕ್ಕೆ ಏನು ಕಾರಣಗಳಿರ್ಬೋದು? ಡಿವೋರ್ಸ್ ನಿಜವಾಗ್ಲೂ ಇವರಿಬ್ಬರು ಡಿವೋರ್ಸ್ ತಗೋತಾರ ಅಥವಾ ಮನೆಯವರೆಲ್ಲ ಕೂತು ಮಾತಾಡಿ ಈ ಜೋಡಿಯನ್ನು ಮತ್ತೆ ಒಂದು ಮಾಡ್ತಾರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.